ಲೇಡೀಸ್ ಬರೋಂಥ ಪ್ರಾಬ್ಲಮ್ಸ್ ಏನಿದೆ, ಸಿಸ್ಟ್, ಫೈಬ್ರಾಯ್ಡ್, ಇರೆಗ್ಯುಲರ್ ಪೀರಿಯಡ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸು, ಸೊ ಇನ್ಫರ್ಟಿಲಿಟಿ ಪ್ರಾಬ್ಲಮ್. ಸೊ ನಾವು ಏನು ಪ್ಯಾಡ್ ಯೂಸ್ ಮಾಡ್ತಾ ಇದ್ದೀವಿ, ಇದು ಎಷ್ಟುವರೆಗೂ ಸೇಫ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿದ್ರು ಆ ಬ್ರ್ಯಾಂಡ್ ತಗೊಳ್ಳಿ. ಸೊ ಇದರಲ್ಲಿ ನೀವು ಎಷ್ಟು ಜನ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟ್ ನೋಡ್ತಾ ಇದ್ದೀರಾ ಅಬ್ಸರ್ವ್ ಮಾಡಿ. ಅಗೇನ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಇದೆ. ಆ್ಯಂಡ್ ಸೆಕೆಂಡ್ರಿ, ಒಂದು ಪ್ಯಾಡ್ ತೊಗೊಂಡ್ಮೇಲೆ ನಾವು ಈಚ್ ಟೈಮ್ ಇದನ್ನು ಲಾಕ್ ಮಾಡಿ ಇಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನು ಅಷ್ಟು ಸೇಫಾಗಿ ಇಟ್ಟಿರಲ್ಲ. ಹೇಗೆ ಇದು ಬಂದ್ಬಿಟ್ಟು 3 ಲೇಯರ್ಸ್ ಇರುತ್ತೆ. ಸೊ ಈ ಲೇಯರಲ್ಲಿ ಆ್ಯಕ್ಚುಲಿ ನೀವು ಬ್ರ್ಯಾಂಡ್ ಯಾವ ಥರ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಯಾವುದೇ ಥರದ್ದು ಇನ್ಸೆಕ್ಟ್ಸ್ ಎಲ್ಲ ಹೋಗಿ ಬರೋಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಯಾಕೆಂದರೆ ಇದನ್ನು ನಾವು ಹ್ಯಾಂಡ್ ಬ್ಯಾಗ್ಸಲ್ಲಿ ಕ್ಯಾರಿ ಮಾಡ್ತೀವಿ. ಸಪೋಸ್ ಹೇರ್ ಮಾಯಿಶ್ಚರೈಸ್ ಇರ್ಬೋದು, ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಇರ್ಬೋದು, ಏನೇ ಹೋಗಿ ಬಂದ್ರೂ ನಾವು ಯಾವಾಗ ಚೆಕ್ ಮಾಡಿ ಅಂತೂ ಯೂಸ್ ಮಾಡಲ್ಲ, ಹಾಗೆ ತೊಗೊಂಡು ಯೂಸ್ ಮಾಡಿರ್ತೀವಿ. ಸೊ ಈ ಮಾರ್ಕೆಟ್ ಬ್ರ್ಯಾಂಡಲ್ಲಿ ನಮಗೆ 4 ಲೇಯರ್ಸ್ ಇರುತ್ತೆ. ಸೊ ಈ ಫಸ್ಟ್ ಲೇಯರ್ ಏನಿದೆ ನೋಡಿ, ಟೋಟಲಿ ಪ್ಲಾಸ್ಟಿಕ್ ಇದೆ. ಆ್ಯಂಡ್ ಸೆಕೆಂಡ್ರಿ, ಇದರಲ್ಲಿ ಯಾವುದೇ ಥರದ್ದು ನಿಮಗೆ ಕಾಟನ್ ಅಂತ ಹೇಳ್ತಾರೆ, ಕಾಟನ್ ವೆರೈಟಿ ಯಾವುದೂ ಇಲ್ಲ. ಸೊ ಇವಾಗ ನಾವು ಏನಕ್ಕೆ ತೋರ್ಸೋಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದು ನಮ್ಮ ಕಂಪನಿಯ ಫೋಹೋವೆ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇದೆ, 2 years ಸೆಲ್ಫ್ ಲೈಫ್ ಇದೆ. ಆ್ಯಂಡ್ ದಿಸ್ ದ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಇದರಲ್ಲಿ. ಇದು ಒಂದ್ಸಲ ಓಪನ್ ಮಾಡಿ ಒಂದು ಪ್ಯಾಡ್ ತಗೊಂಡು ಈಚ್ ಟೈಮ್ ನಾವು ಕ್ಲೋಸ್ ಮಾಡಿ ಇಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಇದು ಸೇಫ್ ಆಗಿದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋದು ಬಂದ್ಬಿಟ್ಟು ಫ್ರೂಟ್ ಗಮ್ ಇದೆ. ಸೊ ಸ್ಕಿನ್ನಿಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಬರಲ್ಲ. ಆ್ಯಂಡ್ ದಿಸ್ ದ ಸಿಲ್ವರ್ ಫಾಯಿಲ್ ಮೆಟೀರಿಯಲ್, ಈಸಿಲಿ ಡಿಕಂಪೋಸಬಲ್, ಮಣ್ಣಲ್ಲಿ ಬೇಗ ಕರಗುವಂಥ ಮೆಟೀರಿಯಲ್. ಸೊ ಒಂದು ಪ್ಯಾಡ್ ತೊಗೊಂಡಿದ್ವಿ, ಲಾಕ್ ಮಾಡಿ ಇಡ್ತಾ ಇದ್ದೀವಿ. ಸೊ ಇದರಲ್ಲಿ 8 ಲೇಯರ್ಸ್ ಇರುತ್ತೆ. ಇದರಲ್ಲಿ ಫುಲ್ಲಿ ಶೀಲ್ಡೆಡ್ ಇರುತ್ತೆ, ಯಾವುದೇ ಥರದ್ದು ಗ್ಯಾಪ್ ಇರಲ್ಲ. ಸೊ ಈಸಿಯಾಗಿ ಅಂತೂ ಓಪನ್ ಮಾಡಲಿಕ್ಕೆ ಆಗಲ್ಲ. ಸೊ ಬೈ ಫೋರ್ಸ್, ನಾವು ಫೋರ್ಸಿಂಗ್ ನೋಡಿ ಎಷ್ಟು ಫೋರ್ಸ್ ಕೊಟ್ಟು ಓಪನ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ 8 ಲೇಯರ್ಸ್ ಇರುತ್ತೆ. ಸೊ 8 ಲೇಯರ್ಸ್ ಇರುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಸರ್ಜಿಕಲ್ ಕಾಟನ್ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಯಾವುದೇ ಥರದ್ದು ಪ್ಲಾಸ್ಟಿಕ್ ಇರಲ್ಲ. ಸೊ ಇಲ್ಲಿ ನೀವು ಫೀಲ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಯಾವುದು ಸಾಫ್ಟ್ ಇದೆ, ಯಾವುದು ರಫ್ ಇದೆ ಅಂತ ಲೈವ್ ಆಗಿ. ಸೊ ಇವು ಗೈನಿಕ್ ಏನು ಹೇಳ್ತಾರೆ ಅಂದರೆ, ಎವ್ರಿ ವುಮೆನು ಹರ್ ಸೈಕ್ಲಿಂಗಲ್ಲಿ ಬ್ಲೀಡ್ ಆಗ್ತಾ ಇರೋದು 40 to 80 ml. ಆದರೆ ನಾವು ಹೆಲ್ತಿಯಾಗಿದ್ದೀವಿ ಅಂತ ಇಲ್ಲಿ ನಾನು 50 ml ವಾಟರ್ ತೊಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ಬಳಸೋಂಥ ಮಾರ್ಕೆಟ್ ಪ್ಯಾಡಲ್ಲಿ ಹಾಕ್ತಾ ಇದ್ದೀವಿ. ಸೊ ಯಾವ ಥರ ಸಕ್ಕಾಗುತ್ತೆ ಅಂತ ನೋಡೋಣ. ಏಕೆ ಸೇಮ್ 50 ml ತೊಗೊಳ್ತಾ ಇದ್ದೀನಿ ನಾನು. ಇದು ನಮ್ಮ ಬ್ರ್ಯಾಂಡ್ ಮೇಲೆ ಹಾಕ್ತಾ ಇದ್ದೀವಿ, ಫೋಹೋವೆ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೆ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಯಾವ ಥರ ಅನಿಸುತ್ತೆ ಅಂತ ಹೇಳಿದ್ರೆ, ಓವರ್ ಫ್ಲೋ ಆದಾಗ ನಮಗೆ ಬೇಗ ಬೇಗ ಪ್ಯಾಡ್ಸ್ ಚೇಂಜ್ ಮಾಡ್ತಾ ಇರ್ತೀವಿ, ಇರಿಟೇಷನ್ಸ್ ಆಗುತ್ತೆ, ಇಚಿಂಗ್ ಆಗುತ್ತೆ. ಮತ್ತೆ ನಾನು 40 ml ತೊಗೊಳ್ತಾ ಇದ್ದೀನಿ. ಫಸ್ಟ್ ಇದರಲ್ಲಿ 50 ಹಾಕಿದ್ದೀನಿ, ಮತ್ತೆ 40 ml ಹಾಕ್ತಾ ಇದ್ದೀನಿ. ಇದನ್ನು ನೀವು ನೋಡ್ಬೋದು. ಯಾಕಂತ ಹೇಳಿದ್ರೆ ಈ ಮಾರ್ಕೆಟ್ ಪ್ಯಾಡಲ್ಲಿ ನಾವು ಆ್ಯಡಲ್ಲಿ ನೋಡೋಂಥದ್ದು ಎಷ್ಟು ಫ್ಲೋ ಆದರೂ ಸಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು, ಇದರಲ್ಲಿ 50 ml ಹಾಕಿದ್ದೀವಿ, ಇದರಲ್ಲಿ 90 ml ಹಾಕಿದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಯಾವುದು ವೆಟ್ ಇದೆ, ಯಾವುದು ಡ್ರೈ ಇದೆ. ಸೊ ಯಾವ್ದು ವೆಟ್ ಇದೆ, ಯಾವ್ದು ಡ್ರೈ ಇದೆ, ನೀವೇ ನೋಡ್ಬೋದು. ಸೊ ಈ ಥರ ಇದೆ, ಯಾವ ಥರ ಇರುತ್ತೆ ನಮ್ಮ ಫೀಲಿಂಗ್ಸು ನೀವು ಥಿಂಕ್ ಮಾಡಿ. ಹೇಗೆ ಇವಾಗ ನಾವು ಇಷ್ಟು ದಿವಸ ಯೂಸ್ ಮಾಡ್ತಿರೋ ಪ್ಯಾಡ್ಸಲ್ಲಿ ಏನಿದೆ, ಯೂಸ್ ಮಾಡಿದ್ದೀವಿ, ಬಿಸಾಕಿದ್ದೀವಿ ಅಲ್ವಾ. ಇವಾಗ ಇದರಲ್ಲಿ ಏನಿದೆ ನೋಡೋಣ. ಇದು ಟೋಟಲಿ ಎ ಟೈಪ್ ಆಫ್ ಸಿಂಥೆಟಿಕ್ ಪ್ಲಾಸ್ಟಿಕ್. ಸಪೋಸ್ ಈ ಪ್ಲಾಸ್ಟಿಕ್ ಈ ಥರ ಸ್ಕಿನ್ ಮೇಲೆ ಉಸ್ತಾ ಇದ್ದರೆ ಉರಿ ಆಗುತ್ತೆ. ಇದನ್ನು ನಾವು ರೈಸ್ ಬ್ಯಾಗ್ಸ್, ಸಿಮೆಂಟ್ಸ್ ಬ್ಯಾಗ್ಸ್ ಒಳಗಡೆ ನೋಡ್ಬೋದು. ನಮಗೆ ಫ್ಲೋ ಆಗೋ ಬ್ಲಡ್ಡು ಇದನ್ನು ಮಲ್ಟಿಪಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬ್ಯಾಕ್ಟೀರಿಯಾಸು ಮೋರ್ ಆ್ಯಂಡ್ ಮೋರ್ ಪ್ರೊಡ್ಯೂಸ್ ಆಗುತ್ತೆ. ದ ಸೆಕೆಂಡ್ ಲೇಯರು ಬ್ಲೂ ಟೆಕ್ನಾಲಜಿ ಅಂತ ತೋರಿಸ್ತಾರೆ. ಇದರಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ನಾವು. ಸೊ ಇದು ಬ್ಲೂ ಟೆಕ್ನಾಲಜಿ ಇದೆ. ಇದರಲ್ಲಿ ಟೆಕ್ನಾಲಜಿ ಅಂತ ಯಾವುದು ಕಾಣಿಸಲ್ಲ, ಜಸ್ಟ್ ಪ್ರಿಂಟ್ ಇದೆ. ಎಗೇನ್ ಇಟ್ಸ್ ನಾಟ್ ಎ ಗುಡ್ ಕ್ವಾಲಿಟಿ ಆಫ್ ಕಾಟನು, ನೀವು ನೋಡ್ಬೋದು ಇದರಲ್ಲಿ. ಎಗೇನ್ ದಿಸ್ ದ ಸಿಂಥೆಟಿಕ್ ಜೆಲ್. ನಮಗೆ ಆ್ಯಡಲ್ಲಿ ತೋರಿಸೋದು ಎಷ್ಟು ಫ್ಲೋ ಆದರೂ ಸಕ್ಕಾಗುತ್ತೆ ಅಂತ. ನಿಮ್ಗೆ ಹಾಕಿರೋದು ಇಲ್ಲಿ 50 ml ಹಾಕಿದ್ದೀವಿ, ಅದು ಹಾಗೆ ಇದೆ ವಾಟರು. ಮತ್ತು ಇಲ್ಲಿ ಕಂಪ್ಯಾರಿಸನ್ ಟು ನಿಮಗೆ ವಾಟರು ತೋರಿಸ್ತಾ ಇದ್ದೀವಿ, ಇದರಲ್ಲಿ ಕಡಿಮೆ ಇದೆ. ಸೊ ಈ ವಾಟರ್ ಸಕ್ಕಾಗುತ್ತೆ ಅಂತ ನೋಡೋಣ. ದಿಸ್ ದ ಲಾಸ್ಟ್ ಲೇಯರ್.
ಪ್ಯೂರ್ಲಿ ಪ್ಲಾಸ್ಟಿಕ್ ಇದೆ. ಸೊ ನಮಗೆ ಫೀಲ್ ಆಗುತ್ತೆ ಎವ್ರಿ 2 hours ನಾವು ಪ್ಯಾಡ್ಸ್ ಯೂಸ್ ಮಾಡೋವಾಗ ನಮಗೆ ನಾರ್ಮಲ್ ಆಗಿ ಹೀಟ್ ಜನರೇಟ್ ಆಗುತ್ತೆ. ಸೊ ಇದರಲ್ಲಿ 8 ಲೇಯರ್ಸ್ ಇರುತ್ತೆ. ಸೊ ಇದರಲ್ಲಿ ಏನಿದೆ, ಇವಾಗ ಆಲ್ಮೋಸ್ಟ್ ನಾವು ಕಣ್ಮುಂದೆ ನೋಡಿದ್ದೀವಿ ಅದರಲ್ಲಿ ಏನಿದೆ ಅಂತ. ಇದರಲ್ಲಿ ಏನಿದೆ ಅಂತ ನೋಡೋಣ. ಸೊ ಫಸ್ಟ್ ಲೇಯರು ಡ್ರೈ ಇದೆ, ವೆಟ್ ಇಲ್ಲ. ಸೊ ಟೋಟಲಿ ಕಾಟನ್. ದಿಸ್ ದ ಟೆಕ್ನಾಲಜಿ ಅಂತ ಅವಾಗಲೇ ನಾವು ನೋಡ್ಬಿಟ್ಟು ಇದನ್ನು ತಗೊಳ್ತಾ ಇದ್ದೀವಿ. ದಿಸ್ ದ ಟೆಕ್ನಾಲಜಿ ಆಕ್ಟಿವ್ ಆಕ್ಸಿಜನ್ ನೆಗೆಟಿವ್ ಅಯನ್ ಚಿಪ್ ಅಂತ ಹೇಳ್ತೀವಿ. ಇದನ್ನ ಈಸಿಲಿ ಬ್ರೀದಬಲ್ ಆಗುತ್ತೆ, 1 lakh ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಇದನ್ನ ಯಾವುದಕ್ಕೆಲ್ಲ ಬಳಸ್ಬೋದು ಅಂತ ಹೇಳಿದ್ರೆ, ಕಣ್ಣು ಉರಿ ಇತ್ತು ಅಂದರೆ ಕಣ್ಮೇಲೆ ಹಾಕೋಬೋದು, ವಾಟರ್ ಡಿಪ್ ಮಾಡಿ. ಫಾರೆಡ್ ಮೇಲೆ ಹಾಕ್ಕೊಂಡ್ರೆ ಮೈಗ್ರೇನ್ ಹೆಡೇಕ್ ಕಡಿಮೆ ಆಗುತ್ತೆ, ಫೀವರ್ ಇರುತ್ತೆ, ಇದಾಗುತ್ತೆ. ನಮ್ಮ ಫ್ಲೋ ಆಗೋ ಆರ್ಡರ್ ಸ್ಮೆಲ್ಲ ಕಂಟ್ರೋಲ್ ಮಾಡುತ್ತೆ. ಇನ್ನೂ ತುಂಬ ವಿಷಯಕ್ಕೆ ಇದನ್ನು ಯೂಸ್ ಆಗುತ್ತೆ. ಇದನ್ನು ಯೂಸ್ ಮಾಡೋರು ನಿಮ್ಗೆ ಎಜುಕೇಟ್ ಮಾಡೋರು ಹೇಳ್ತಾರೆ ಕಾಮನ್ ಆಗಿ. ಅಗೇನ್ ಇದು 3rd and 4th ಲೇಯರ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಪ್ಯೂರ್ಲಿ ಕಾಟನೇ ಇದೆ, ಯಾವುದೇ ಥರದ್ದು ಪ್ಲಾಸ್ಟಿಕ್ ಇಲ್ಲ. ಓಕೆನಾ. ಅಗೇನ್ ಇದರಲ್ಲಿ ಬಂದುಬಿಟ್ಟು ಹೋಲ್ಸ್ ಇರುತ್ತೆ. ಇಟ್ಸ್ ಈಸಿಲಿ ಬ್ರೀತಬಲ್ ನಮಗೆ. ದಿಸ್ ದ 6th ಲೇಯರ್. ಸೊ ನ್ಯಾಚುರಲ್ ಜೆಲ್ ಇರುತ್ತೆ. ಇದು ಯಾವುದೇ ದಿಸ್ ಸ್ಕಿನ್ ಫ್ರೆಂಡ್ಲಿ ಅಲೋವೆರಾ ಆ್ಯಂಡ್ ಬ್ಯಾನಿಯನ್ ಎಕ್ಸ್ಟ್ರಾಕ್ಟ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಸಿಂಥೆಟಿಕ್ ಜೆಲ್ಲು, ನೀವು ಮಾರ್ಕೆಟಲ್ಲಿ ತೊಗೊಂಡು ಯೂಸ್ ಮಾಡೋಂಥ ಮೆಟೀರಿಯಲು. ಸೊ ಈ ಜೆಲ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಕಂಪ್ಯಾರಿಸನ್ ಟು ಆವಾಗಲೇ 2 ಸಲ ವಾಟರ್ ಜಾಸ್ತಿ ಹಾಕಿದ್ದೀವಿ, ಮತ್ತು ಇದರಲ್ಲೂ ಈ ವಾಟರು ಜಾಸ್ತಿ ಇದೆ, ಇದರಲ್ಲಿ ಜೆಲ್ ಹಾಕ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂತ ನೋಡೋಣ ಫ್ಯೂ ಮಿನಿಟ್ಸ್. ಸೊ ದಿಸ್ ದ 6th ಲೇಯರ್. ಸೊ ಇದು ನೀವು ನೋಡ್ಬೋದು ಈಸಿಲಿ ಕಾಟನೇ ಇದೆ, ಎಲ್ಲ ಟಿಯರಬಲ್. ಸೊ 7th ಲೇಯರ್. ಈ 7th ಲೇಯರು ನಿಮಗೆ ಕಾಟನ್ ಇದೆ ನೋಡಿ, ಟಿಯರ್ ಮಾಡಿದಾಗ ಗೊತ್ತಾಗುತ್ತೆ ಪ್ಲಾಸ್ಟಿಕ್ಕು ಇದಕ್ಕೂ. ದಿಸ್ ದ ಲಾಸ್ಟ್ ಲೇಯರ್. ಇದು 80% ಸಿಲ್ಕ್ ಇರುತ್ತೆ, 20% ಕಾಟನ್ ಇರುತ್ತೆ. ದಿಸ್ ದ ಪ್ರೂವನ್ ಪ್ರಾಡಕ್ಟ್. ದಿಸ್ ಈಸಿಲಿ ಡಿಕಂಪೋಸಬಲ್ ಅಂತ. ಇಟ್ಸ್ ನಾಟ್ ಎ ಪ್ಲಾಸ್ಟಿಕ್. ಇದರಲ್ಲಿ ನೀವು ನೋಡ್ಬೋದು, ಹತ್ರ ನೋಡಿದಾಗ ಸಮ್ ಲೈನ್ಸ್ ಕಾಣಿಸ್ತಾ ಇದೆ. ಇದನ್ನ ಹೇರ್ ಲೇಡ್ ಪೇಪರ್ ಅಂತ ಹೇಳ್ತೀವಿ. ಇಂಟರ್ನಲ್ ಸ್ಟೋರ್ ಆಗ್ತಾರೆ ನಮಗೆ. ಆಫ್ಟರ್ 2 hours ನಾವು ಪ್ಯಾಡ್ಸ್ ಯೂಸ್ ಮಾಡೋವಾಗ ನಮಗೆ ಇಂಟರ್ನಲಿ ಕ್ರಿಯೇಟ್ ಆಗುವಂಥ ಹೀಟು ಡೈವರ್ಟ್ ಆಗಲ್ಲ, ಇಂಟರ್ನಲ್ ಸ್ಟೋರ್ ಇರುತ್ತೆ. ಬಟ್ ಈ ಪ್ಯಾಡ್ ಯೂಸ್ ಮಾಡುವಾಗ ಈ ಲೈನ್ ಇದೆಯಲ್ಲ, ಇದರಿಂದ ಈಸಿಯಾಗಿ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ಬಿಕಾಸ್ ಹೀಟ್ನ ಸ್ಟೋರ್ ಮಾಡ್ಕೊಳ್ಳೋಣ, ಇಟ್ ಕ್ಯಾನ್ ಡೈವರ್ಟೆಡ್. ಇಟ್ ಸ್ಟಿಯರ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಪ್ಲಾಸ್ಟಿಕ್ ಕಾಟನ್ ಅಂತ ಹೇಳ್ಬಿಟ್ಟು. ಅಗೇನ್ ನೋಡಿ ಇದ್ರಲ್ಲಿ ಹಾಕಿರೋ ವಾಟರ್ ಹಾಗೇ ಇದೆ. ಹೀಗೆ ಇದರಲ್ಲಿ ಹಾಕಿರೋ ವಾಟರ್ ನೋಡಿ ಒಂದು ಸ್ವಲ್ಪನೂ ಇದಾಗಿಲ್ಲದೆ ಜೆಲ್ಲಾಗಿ ಕನ್ವರ್ಟ್ ಆಗಿದೆ. ಸೊ ಈ ಪ್ಯಾಡ್ ಯೂಸ್ ಮಾಡೋವಾಗ 8 to 10 hours ನಾವು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಅಗೇನ್ ಇದರಲ್ಲಿ ನೋಡಿ ಎವ್ರಿ 2 hours ನಾವು ಚೇಂಜ್ ಮಾಡಬೇಕು. ಅದರಲ್ಲಿ ಇಚ್ಚಿಂಗ್, ಇರಿಟೇಷನ್, ಸ್ಕಿನ್ ರ್ಯಾಷಸ್ಸು ಪ್ರತಿಯೊಂದು ಇರುತ್ತೆ. ಬಿಕಾಸ್ ದಿಸ್ ದ ಪ್ಯೂರ್ಲಿ ಪ್ಲಾಸ್ಟಿಕ್ ಇರುತ್ತೆ. ಅಗೇನ್ ನಮಗೆ ಬರೋಂಥ UTI ಪ್ರಾಬ್ಲಮ್ನ ನಾವು ಗೈನಿಕ್ ಹತ್ರ ಹೋಗ್ದೇ ನಾವು ಚೆಕ್ ಮಾಡ್ಕೋಬೋದು. ಈಚ್ ಪ್ಯಾಕಲ್ಲಿ ಕಂಪನಿ ವೆಜಿನಲ್ ಟೆಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ವೆಜಿನಲ್ ಟೆಸ್ಟರ್ನ ನಾವು ಯಾವ ಥರ ಟೆಸ್ಟ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ನಮ್ಗೆ ಯಾವುದೇ ಥರದ ಇಚ್ಚಿಂಗ್, ಇರಿಟೇಷನ್ಸ್ ಇತ್ತು ಅಂತ ಹೇಳಿದ್ರೆ ನಮಗೆ ಈ ಇಯರ್ ಬಡ್ಸ್ನ ನಮ್ಮ ವೆಜಿನಲಲ್ಲಿ ವೈಪ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿಬಿಡಿ ಒಂದು 5 minutes. ಸೊ ಎಲ್ಲೋನೇ ಇತ್ತು ಅಂದರೆ ಯು ವಿಲ್ ಬಿ ಹೆಲ್ತಿ. ಲೈಟ್ ಗ್ರೀನ್ ಇತ್ತು ಅಂತ ಹೇಳಿದ್ರೆ ಲೈಟಾಗಿ ಇನ್ಫೆಕ್ಷನ್ ಇದೆ ಅಂತ. ಸೊ ಡಾರ್ಕ್ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಗೈನಿಕ್ನ ಕನ್ಸಲ್ಟ್ ಮಾಡಬೇಕು ಅಂತ. ಸೊ ಈ ಥರ ಪ್ರಾಡಕ್ಟು, ಈ ಥರ ಇದನ್ನು ಯೂಸ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಇವಾಗ ನಾವೇ ನೋಡ್ತಾ ಇದ್ದೀವಿ, ಇದರ ಯಾವುದೇ ಥರದ್ದು ಪ್ಲಾಸ್ಟಿಕ್ ಇಲ್ಲ. ಸೊ ಇದನ್ನು ಯೂಸ್ ಮಾಡಿದ್ರೆ ನಾವು ಸೇಫ್ ಆಗಿರ್ಬೋದು. ಯಾಕೆ ಇಷ್ಟೊಂದು ಇನ್ಫಾರ್ಮೇಷನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ, ಇವತ್ತು ವುಮೆನ್ಸು ಸರ್ವಿಕಲ್ ಕ್ಯಾನ್ಸರಲ್ಲಿ ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ. ಸೊ ಯೂಟ್ರಸ್ ಕ್ಯಾನ್ಸರ್ ಬರ್ತಾ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ, UTI ಪ್ರಾಬ್ಲಮ್ ಬರ್ತಾ ಇದೆ. ಸೊ ಈ ಥರ ಪ್ರಾಬ್ಲಮ್ಗೆ ದಿಸ್ ದ ಡೇ ಯೂಸ್ 8 ಪ್ಯಾಡ್ಸ್ ಇರುತ್ತೆ. ದಿಸ್ ದ ನೈಟ್ ಯೂಸು ಸೇಮ್ ಫಂಕ್ಷನ್ ಇರುತ್ತೆ, ಬಟ್ ಸೈಜ್ ವೈಸು ದೊಡ್ಡದಾಗಿರುತ್ತೆ. ಇದ್ರ ಜೊತೆ ಇಲ್ಲಿ ಒಂದು ಪ್ಯಾಂಟ್ರಿ ಲೈನರ್ ಅಂತ ಇರುತ್ತೆ. ಇದನ್ನು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಯೂಸ್ ಮಾಡ್ಬೋದು. ಯಾವುದೇ ಥರದ ಇಂಟರ್ನಲ್ ಇಶ್ಯೂಸ್ಗೆ ಇದನ್ನು ಯೂಸ್ ಮಾಡ್ಬೋದು. ಸಪೋಸ್ ಲೇಡೀಸ್ಗೆ ಅಂತ ಹೇಳಿದ್ರೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಅಗೇನ್ ಯೂರಿನ್ ಸ್ಮೆಲ್ ಬರುತ್ತೆ. ಮತ್ತು ಈ ಆಫ್ಟರ್ 40-45 years ಆಗಿರೋರಿಗೆ
ಕೆಮ್ಮಿದ್ರೂ ಯೂರಿನ್ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಅಂಥವ್ರಿಗೆ, ಬ್ಲೀಡಿಂಗ್ ಜೆಂಟ್ಸಿಗೂ ಅಷ್ಟೇ, ಬ್ಲೀಡಿಂಗ್ ಪೈಲ್ಸ್ಗಾಗಲಿ, ಎಕ್ಸಸ್ ಆಫ್ ಹೀಟು, ಹಿಮರಾಯ್ಡ್ಸು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ದಿಸ್ ಇಸ್ ದ ವಂಡರ್ಫುಲ್ ಪ್ರಾಡಕ್ಟ್. ಥ್ಯಾಂಕ್ ಯು ಫ್ರೆಂಡ್ಸ್.